ನಿಮಗೆಲ್ಲ ಗೊತ್ತಿರೋ ನಾವೇನು 2 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. 24 ಗ್ರಾಮಪಂಚಾಯತ್ ಸದಸ್ಯರುಗಳು ಮತ್ತು ಈ ಗಣಿ ಕಂಪನಿ ಜಿಲ್ಲಾ ಜೆಟಿಸಿ ವಿರುದ್ಧ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಆಮೇಲೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿ AC DC ಅವರಿಗೆಲ್ಲರಿಗೂ ನಾವು ಕಂಪ್ಲೇಂಟ್ ಮಾಡ್ತೀವಿ. ಆದರೂ ಏನು ಶೂನ್ಯ ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು 5 ಹಳ್ಳಿಗಳಿಗೆ ಅಭಿವೃದ್ಧಿ ಮಾಡದೆ ಹೋದರೆ ನಾವು ನ್ಯಾಯಾಲಯಕ್ಕೆ ಸರ್ಕಾರದ ಮೊರೆ ಹೋಗ್ತೀವಿ ಅಂತ ತಿಳಿಸ್ತಾ ಇದ್ದೀವಿ. ಜನಗಳು ತಾವು ಏನು ಕಷ್ಟಪಡ್ತಾ ಇದ್ದಾರೆ ಅನ್ನೋದು ನಿಮ್ಗಳ ಮುಂದೆ ಇಂಡಿವಿಜುವಲ್ ಆಗಿ ಹೇಳಿದ್ದಾರೆ. ಈ ಏನು ಜಿಂದಾಲ್ ಮತ್ತು ಜೆಟಿಸಿ ಅತಿ ದೊಡ್ಡ ಗಣಿ ಕಂಪ್ನಿ. ಈ ಜೆಟಿಸಿದು ಸುಮಾರು 250ರಿಂದ 300 ಎಕರೆ ಇದೆ ಗಣಿ ಗುತ್ತಿಗೆ. ಆಮೇಲೆ ಜಿಂದಾಲ್ದು ತುಂಬ ಇದೆ, ಅದು ಹೇಳೋಂಗಿಲ್ಲ. ಬಟ್ ಈ 2 ಗಣಿ ಕಂಪ್ನಿಗಳು 5 ಹಳ್ಳಿಗಳನ್ನು ಅಭಿವೃದ್ಧಿ ಮಾಡಬೇಕು. ಶಾಲಾ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡಬೇಕು. ವಿದ್ಯಾರ್ಹತೆ ತಕ್ಕಂತೆ ಇದು ಜಾಬ್ಸ್ ಕೊಡಬೇಕು, ಕೆಲಸ ಕೊಡಬೇಕು. ನಮ್ಮ ಊರು ಅಭಿವೃದ್ಧಿ ಆಗಬೇಕು. 5 ಕೋಟಿ ಆಸ್ಪತ್ರೆ ಮಾಡಬೇಕು. ನಮ್ಮ ಡ್ರೈವರ್ ಕ್ಲೀನರ್ಗಳಿಗೆ ಸೇಫ್ಟಿ ಡಿವೈಸ್ ಕೊಡಬೇಕು. ಆಮೇಲೆ ಇನ್ನೂ 16 ಅಭಿವೃದ್ಧಿ ಮಾಡಬೇಕು. ಆಮೇಲೆ ಬೈಪಾಸ್ ರಸ್ತೆ. ಒಂದು ದಿನಕ್ಕೆ 1000-5000 ಲಾರಿಗಳು ತಿರುಗಾಡ್ತಾವೆ. ನಿಮ್ಮ ಲಾರಿಗಳಿಂದ ನಮ್ಮ ಬದುಕು ರೋಡಿಗೆ ಬಿದ್ದಿತ್ತು. ನಮ್ಮ ಜೀವನ ಅಸ್ತವ್ಯಸ್ತ ಆಗಿಬಿಟ್ಟಿದೆ. ನಮ್ಮದು ರೋಗ ರುಜಿನಗಳು ಹೇಳ್ಬಾರ್ದು ಅಂಥ ಕಾಯಿಲೆ ಬರ್ತಿದೆ ಅಂದಮೇಲೆ ಯಾರು ಒಬ್ಬರಾದರೂ ಒಂದು 5-10 ಲಕ್ಷ ಬಿಲ್ ಕೊಟ್ಟಾರ, 1-2,000-3,000 ಕೊಡ್ತಾರೆ. ಅದು ಊರೆಲ್ಲ ಡಂಗುರ ಸರ್ತಾರೆ. ನಾವು 2,000 ಕೊಟ್ಟು 3,000 ಕೊಟ್ಟಿವಿ. ಇಲ್ಲ, ಈ 2 ಗಣಿ ಕಂಪ್ನಿಗಳಿಗೆ ನೀವು 5 ಹಳ್ಳಿಗಳ ಅಭಿವೃದ್ಧಿಗೆ ಕೈ ಜೋಡಿಸದೆ ಹೋದರೆ ನಿಮ್ಮಿಬ್ಬರಿಗೂ ಜನಗಳ ಶಕ್ತಿ ಏನನ್ನು ತೋರಿಸ್ಬೇಕಾಗತ್ತೆ. ಅದು ನ್ಯಾಯಾಲಯದ ಮುಖಾಂತರ. ಈಗ ಈ ಹಿಂದೆ 3-4 ತಿಂಗಳ ಹಿಂದೆ ಪ್ರತಿಭಟನೆ ಅಂದ್ಕೊಂಡಿದ್ವಿ ಅದೇ ಗ್ರಾಮ ಪಂಚಾಯತ್ ಹಿಂದೆ. ಆ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ತಮ್ಮ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಅದಾದಮೇಲೆ ಇಲ್ಲಿಯವರೆಗೆ ಯಾವ ರೀತಿ ಏನು ನಡೆದಿದೆ ಏನಿಲ್ಲ. ಗ್ರಾಮ ಪಂಚಾಯತಿ ಸದಸ್ಯರುಗಳು 2 ವರ್ಷಗಳ ಕಾಲ ನನ್ನ ಜೊತೆಗಿದ್ದರು. ಸುಮಾರು ತಾವು ಹೇಳ್ದಂಗೆ ಒಂದು 2-3 ತಿಂಗಳಿಂದ ಅವರಿಗೆ ಗಣಿ ಮಾಲೀಕರು, ಗಣಿ ಕಂಪ್ನಿಯ ಅಧಿಕಾರಿಗಳು ಅವರಿಗೆ ಭಯ ಪಡಿಸಿದ್ದಾರೆ ಅಂತ ನನಗೆ ಗೊತ್ತಾಯಿತು. ನಿನ್ನ ಲಾರಿಗೆ ಮೂವ್ಮೆಂಟ್ ಕೊಡೋಲ್ಲ, ನಿನ್ನ ಸದಸ್ಯತ್ವ ರದ್ದು ಮಾಡಿಸ್ತೀನಿ, ನೀನೇನಾದರೂ ಮಲ್ಲಿಕಾರ್ಜುನ ಜೊತೆ ಕೈ ಜೋಡಿಸಿದ್ರೆ ನಿಮಗೆ ಗ್ರಾಮ ಪಂಚಾಯತಿಯಲ್ಲಿ ಕೂಡಲಿಲ್ಲದಂಗೆ ಮಾಡ್ತೀವಂತ ಕೆಲವು ಕಾಂಡೆ ಇರುವ ಕೈಗಳು ಅವರಿಗೆ ಬೆದರಿಕೆ ಒಡ್ಡಿದ್ದಾರೆ ಅಂತ ಗೊತ್ತಾಯಿತು. ಆ ಕಾಂಡೆ ಇರುವ ಬೆದರಿಕೆ ಒಡ್ಡುತ್ತಿರುವ ಅಧಿಕಾರಿಗಳಿಗೆ ಪುಂಡ ಪೋಖ್ರಿಗೆ ಹೇಳ್ತಿದ್ದೀನಿ, ಇದು ನೀವು ಕಂಟಿನ್ಯೂ ಮಾಡೋದು ಆದರೆ ಜನಗಳ ಶಕ್ತಿ ಏನನ್ನು ತೋರಿಸ್ಬೇಕಾಗುತ್ತೆ. ಅವರು 24 ಸದಸ್ಯರು ಇದ್ದರೆ ಮಾತ್ರ ಮಲ್ಲಿಕಾರ್ಜುನ ಮುಂದೆ ಹೋಗ್ತಾನ, ಇಲ್ಲಾಂದ್ರೆ ಮಲ್ಲಿಕಾರ್ಜುನ ಓಡೋಗ್ಬಿಡ್ತಾನೆ ಅಂದ್ಕೊಂಡಿದ್ರು. 24 ಸದಸ್ಯರು ಅಲ್ಲ, 5 ಹಳ್ಳಿಯ 15,000 ಜನ ನನ್ನ ಜೊತೆಗಿದ್ದಾರೆ. ಘಂಟಾಘೋಷವಾಗಿ ಹೇಳ್ತೀನಿ, 24 ಸದಸ್ಯರು ಕೂಡ ಜೊತೆಗಿದ್ದಾರೆ ಅಂದ್ಕೊಂಡಿದ್ದೀನಿ. ಅವರಿಗೆ ಸ್ವಲ್ಪ ಬೆದರಿಕೆ ಇದ್ದರೆ ದಯಮಾಡಿ ನನ್ನ ಜೊತೆಗೆ ಹಂಚ್ಕೊಳ್ರಿ, ಅದನ್ನು ಹೋಗಲಾಡಿಸ್ತೀನಿ. ಯಾವುದಕ್ಕೂ ಭಯ ಪಡಬೇಡ್ರಿ. 24 ಸದಸ್ಯರು ಈ 2 ವರ್ಷದಿಂದ ಮಲ್ಲಿಕಾರ್ಜುನ ಹೇಗಿದ್ರು ಹಾಗೇ ಮುಂದೆ ಇರ್ತೀರಾ ಅಂತ ನಂಬಿದ್ದೀನಿ. ಹಾಗೆಯೇ ಸಾರ್ವಜನಿಕರ ಜೊತೆಗೆ ಮುಂದಿನ ದಿನಗಳಲ್ಲಿ ಹೋರಾಟ ಪ್ರಾರಂಭ ಮಾಡ್ತೀನಿ. ಅತಿ ಶೀಘ್ರದಲ್ಲೇ ಈ ಏನು ಜೆಟಿಸಿ ಗಣಿ ಮಾಲೀಕರು ಕೌಲ್ ಬಜಾರದಲ್ಲಿ ಇದ್ದಾರೆ, ಆ ಗಣಿ ಮಾಲೀಕರಿಗೆ ರಾಮಲಿಂಗ ಅನ್ನೋ ಅವಿವೇಕಿ ಅಧಿಕಾರಿ ಸರ್ಕಾರಕ್ಕೆ ಜನಗಳಿಗೆ ಯಾವ ರೀತಿ ಮೋಸ ಮಾಡ್ತಾ ಇದ್ದಾನ ದಾಖಲೆ ಸಮೇತ ಓನರ್ ಗಮನಕ್ಕೆ ತರ್ತೀನಿ. ಇವತ್ತುವರೆಗೆ ನಾನು 20 ವರ್ಷ ಆಯಿತು ಓನರಿಗೆ ಭೇಟಿ ಮಾಡ್ತೀನಂದರೆ ಓನರ್ ಡೆಲ್ಲಿಯಲ್ಲಿ ಇದ್ದಾನೋ, ಬಾಂಬೆ ಇದ್ದಾನೋ, ಕಲ್ಕತ್ತಾ. ಈ ರಾಜ್ಯದ ಮುಖ್ಯಮಂತ್ರಿ ಸಿಗ್ತಾರೆ, ಈ ದೇಶದ ಪ್ರಧಾನಮಂತ್ರಿ, ಅವ್ರಿಗಿಂತ ದೊಡ್ಡ ಜೆಟಿಸಿ ಗಣಿ ಮಾಲೀಕ ನಮ್ಮಿಂದ ನೀನು ಸ್ವಾಮಿ. ಸೊ ಈ ಒಬ್ಬ ಅವಿವೇಕಿ ರಾಮಲಿಂಗಪ್ಪ ಯಾವುದಕ್ಕೂ ನಮಗೆ ಮುಂದೆ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ ಅಂದರೆ ಅವ್ನು ಮಾಡಿರೋ ಅಕ್ರಮ ಅವ್ಯವಹಾರ ಎಲ್ಲ ಹೇಳ್ಬಿಡ್ತಾನೆ ಓನರಿಗೆ ಅಂತೇಳಿ. ಖಂಡಿತವಾಗಿ ಓನರಿಗೆ ನಿನ್ನ ದಾಖಲೆ ಸಮೇತ ತೋರಿಸ್ತೀನಿ. ಈ ಜನಗಳು ಆಮೇಲೆ ಸಂಡೂರಿನ ಮಾಧ್ಯಮ ಮಾತ್ರ ಇಲ್ಲ ನನ್ನ ಜೊತೆಗೆ. ಈಗ ಮುಂದಿನ ದಿನಗಳಲ್ಲಿ ಕೌಲ್ ಬಜಾರ್ ಆಫೀಸ್ ಮುಂದುಗಡೆ ಏನು ಜೆಟಿಸಿ ಗಣಿ ಕಂಪ್ನಿ ಇರ್ಬೋದು, ಜಿಂದಾಲ್, ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಎಲ್ಲ ಯೂಟ್ಯೂಬ್ ಚಾನಲ್ ಎಲ್ಲರೂ ಬರ್ತಾರಂತ ನಾನು ನಂಬಿದ್ದೀನಿ. ಆಲ್ರೆಡಿ ಅವ್ರಿಗೆ ತಿಳಿಸಿದ್ದೀನಿ. ಸೊ ನಿಮ್ಮೆಲ್ಲರ ಜೊತೆಗೆ ಮುಂದಿನ ದಿನ ಅತಿ ಶೀಘ್ರದಲ್ಲೇ ಮಾತಾಡಿಕೊಂಡು ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡೋಣ. ಯಾಕಂದರೆ ಆ ಒಂದು ಜೆಟಿಸಿ ಗಣಿ ಕಂಪ್ನಿ ಇರ್ಬೋದು ಮತ್ತು ಜಿಂದಾಲ್ ಓನರು ಒಳ್ಳೆಯವರು. ಬಟ್ ಜಿಂದಾಲಿನ ಕೆಲವು ಅಧಿಕಾರಿಗಳು ಇದ್ದಾರಲ್ಲ, ಪುಂಡ ಪೋಖ್ರಿಗಳನ್ನು ಬಿಟ್ಟು ಮಾಡಬಾರ್ದೆಲ್ಲ ಮಾಡ್ತಾ ಇದ್ದಾರ, ಭಯ ಪಡಿಸ್ತಿದ್ದಾರ. ಆ ಪುಂಡ ಪೋಖ್ರಿಗಳಿಗೆ, ಆ ಅಧಿಕಾರಿಗೆ ಬಾರ್ಕೋಲೆಟ್. ಯಾಕಂದರೆ ಜಿಂದಾಲ್ ಗಣಿ ಮಾಲೀಕರು ಒಳ್ಳೆಯವರು, ಯಾಕಂದರೆ ಅವರು ಅಭಿವೃದ್ಧಿ ಮಾಡ್ರಿ ಎಲ್ಲ ಹಳ್ಳಿಗಳನ್ನು ಅಂತಾರೆ. ಬಟ್ ಇವರು ಅಭಿವೃದ್ಧಿ ಮಾಡ್ತಾ ಇಲ್ಲ. ಯಾರೋ ಈ ಅಧಿಕಾರಿಗಳು, ಆ ಪುಂಡ ಪೋಖ್ರಿಗಳು. ಆ ಪುಂಡ ಪೋಖ್ರಿಗಳಿಗೆ ಜನರ ಶಕ್ತಿ ಏನನ್ನು ತೋರಿಸ್ತಾರೆ. ದಯಮಾಡಿ ಒಂದು ಹೋರಾಟ ಈಗ ನಿಲ್ಲಲ್ಲ, ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ನಾನು ಈ 2 ಗಣಿ ಕಂಪ್ನಿ ಯಾಕೆ ತಗೊಳ್ತಾ ಇದ್ದೀನಿ ಅಂದರೆ, ಇವು ಬೇರೆ ಗಣಿ ಕಂಪ್ನಿಗಳು ಅವು ಸಣ್ಣ ಪುಟ್ಟ ನಾವು ಬಿಡಿ ಕಾಡಿ ಅಂತೀವಲ್ಲ, ಹಂಗೆ ಅವು ಸಣ್ಣ ಇವು ಮಲ್ಟಿನ್ಯಾಷನಲ್ ಕಂಪ್ನಿ, ಇವು ದೊಡ್ಡ. ಹಾಗಾಗಿ ಅವು 2 ಗಣಿ ಕಂಪ್ನಿಯನ್ನು ನಾನು ಪದೇ ಹೆಸರು ಹೇಳ್ತಾ ಇದ್ದೀನಿ. ಇಲ್ಲಿಯವರೆಗೆ ನಮ್ಮ ಹೋರಾಟ
ನ್ಯಾಯ ಸಿಗುವವರಿಗೆ, ನಮ್ಮ 5 ಹಳ್ಳಿಗಳ ಅಭಿವೃದ್ಧಿ ಆಗೋವರಿಗೆ, ವಿದ್ಯಾರ್ಥಿಗೆ ತಕ್ಕಂತೆ ಕೆಲಸ ಕೊಡೋವರಿಗೆ, ದೊಡ್ಡದು ಒಂದು ಆಸ್ಪತ್ರೆ ಆಗೋವರಿಗೆ, ನಮ್ಮ ಡ್ರೈವರ್ ಕ್ಲೀನರ್ಗಳಿಗೆ ಆಕ್ಸಿಡೆಂಟ್ ಆದಾಗ ಅಕಸ್ಮಾತ್ ಆಗಿ ಸ್ಪಾಟಲ್ಲೇ 25 ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ಕೊಡೋವರಿಗೆ, ಸೊ ಇನ್ನು 10 ಹಲವಾರು ಅಭಿವೃದ್ಧಿಗಳು ಆಗೋವರಿಗೆ, ಆಮೇಲೆ ಬೈಪಾಸ್ ರಸ್ತೆ ಅಲ್ಲಿವರೆಗೆ ಈ ಹೋರಾಟ ನಿಲ್ಲಲ್ಲ. ಸೊ ಮಲ್ಲಿಕಾರ್ಜುನ ಸುಮ್ಮನೆ ಆಗಿಬಿಟ್ಟ, ನೆವರ್, ಇದು ಪ್ರಾರಂಭ. ಸೊ ನೀವೆಲ್ಲರೂ ಈ ರೀತಿಯಾಗಿ ಕೈ ಜೋಡಿಸ್ತೀರಾ, ಮುಂದಿನ ದಿನ ನಮ್ಮ ಜೊತೆ ಇರ್ತೀರಾ ಅಂತ ನಂಬಿದ್ದೀವಿ. ಧನ್ಯವಾದ. ನೀವು ಕಂಪ್ನಿಯಲ್ಲಿ ಬರೀ ಅಧಿಕಾರಿ ಮೇಲೆ ಆರೋಪ ಮಾಡ್ತಿದ್ರು, ಕಂಪ್ನಿ ಮೇಲೆ ಮಾಡ್ತಿದ್ರು ಅಥವಾ ಅಧಿಕಾರಿಗೆ ಅಷ್ಟೇ? ಕಂಪನಿಯ ಜೆಟ್ಟಿಸಿ ಅಂತಾರೆ, ಜೆಟ್ಟಿಸಿ ರಾಮಲಿಂಗಪ್ಪನ ಮೇಲೆ ಆರೋಪ ಮಾಡ್ತಿದ್ರು. ಜೆಟ್ಟಿಸಿ ಮಾಲೀಕನನ್ನ ಒಳ್ಳೆಯದಂತಂದ್ರೆ ಅದ್ರ ನೀವು ಕಂಪ್ನಿ ವಿರುದ್ಧ ಅಥವಾ ಅಧಿಕಾರಿಯ ವಿರುದ್ಧ? ಇಲ್ಲ, ಅಧಿಕಾರಿಯ ವಿರುದ್ಧ. ಕಂಪನಿ ಮಾಲೀಕರು ಒಳ್ಳೆಯವರು, ಯಾಕೆ ಅದನ್ನು ಹೇಳ್ತೀನಿ. ನನಗೆ ಗೊತ್ತಿರೋ ಹಾಗೆ ಅವರು ಸಮಾಜಕ್ಕೆ ಬಹಳ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಕೇಳಿದ್ದೇನೆ. ಬಟ್ ಆ 5 ಹಳ್ಳಿಗಳ ವಿಚಾರದಲ್ಲಿ ಅವ್ರಿಗೆ ಗಮನಕ್ಕಿಲ್ಲ. ಈ ರಾಮಲಿಂಗಪ್ಪ ಅನ್ನೋ ಅಧಿಕಾರಿ ಏನು ಮಾಡ್ತಿದ್ದಾರೆ, ನಾವೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತೇಳಿ ಅವರಿಗೆ ಸುಳ್ಳು ಮೆಸೇಜ್ ಕೊಟ್ಟಿದ್ದಾರೆ. ಹಾಗಾಗಿ ಆ ಓನರಿಗೆ, ಯಾಕಂದರೆ ಓನರು ಅಭಿವೃದ್ಧಿ ಮಾಡೋದ್ರಲ್ಲಿ ನಂಬರ್ 1. ನಾನು ಬೇರೆಯವರಿಗಿಂದ ಕೇಳ್ಪಟ್ಟಿದ್ದೆ, ನಿಮ್ಮಂಥ ಪತ್ರಕರ್ತರಿಂದ ಗೊತ್ತಾಯಿತು ಅವ್ರು ಒಳ್ಳೆಯವರು ಅಂತೇಳಿ. ಸೊ ಇವತ್ತು ನಾವು ಭೇಟಿ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಭೇಟಿ ಆಗಲಿಕ್ಕೆ ಏನು ಬೇಕೋ ಅದು ಮಾಡೋಣ. ಜಿಂದಾಲ್ ಕಂಪ್ನಿ ಕೂಡ ಹಂಗಂತೇವೆ, ಜಿಂದಾಲ್ ಓನರ್ ಒಳ್ಳೆಯವನು, ಆದರೆ ಜಿಂದಾಲ್ ಅಧಿಕಾರಿಗಳು ನಿಮ್ಮ ಹೋರಾಟ ಅಧಿಕಾರಿಗಳ ವಿರುದ್ಧವಾಗಿದೆಯಾ ಅಂತ ನನ್ನ ಸೀಮಿತ. ಖಂಡಿತವಾಗಿ ಇಲ್ಲಿ ಮಾಲೀಕರು ಸಮಾಜ ಅಭಿವೃದ್ಧಿ ಮಾಡ್ರಿ ಅಂತ ಅವ್ರ ಮನಸ್ಸಲ್ಲಿ ಇರುತ್ತೆ. ಬಟ್ ಮಾಲೀಕರಿಗೆ ನಮಗೆ ಭೇಟಿ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಸೊ ಅಧಿಕಾರಿಗಳನ್ನು ಮುಂದೆ ಬಿಟ್ಟು, ಕೆಲವು ಆಗದೇ ಇರುವ ಶಕ್ತಿಗಳನ್ನು ಮುಂದೆ ಬಿಟ್ಟು ಆಪರೇಟ್ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಇದು. ಸೊ ಹಂಗಾರೆ ಅವ್ರಿಗೆ ಗೊತ್ತಿಲ್ಲ ಅಂತಾರೆ, ಇವರು ಇನ್ನು ಗುಂಡಾಗಳು ಬಿಡ್ತಾರೆ ಅಥವಾ ನಿಮ್ಮ ವಿರುದ್ಧವಾಗಿ ಬೇರೆ ಅಧಿಕಾರಿ ಕಳಿಸ್ತಂತ ಕಂಪನಿ ಮಾಲೀಕರಿಗೆ ಗೊತ್ತಿಲ್ಲ ಅನ್ಕೊಂಡಿದ್ದು. ಇವಾಗ ಈ 11